ಜಮ್ಮು ಕಾಶ್ಮೀರದಲ್ಲಿ ರಾಜನಾಥ್ ಸಿಂಗ್ ರೌಂಡ್ಸ್ ಅನ್ನ ಹಾಕಿದ್ದಾರೆ. ಶ್ರೀನಗರದ ವಾಯು ನೆಲೆಗೆ ಭೇಟಿಯನ್ನ ನೀಡಿದಂತಹ ರಕ್ಷಣಾ ಸಚಿವ ಸೇನಾ ಸಿಬ್ಬಂದಿ ಜೊತೆ ಸಂವಾದವನ್ನ ನಡೆಸಿದ್ದಾರೆ. ಪಾಕ್ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಶಭಾಷ್ ಗಿರಿ ಸಿಕ್ಕಿದೆ. ಸೇನೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಿಬ್ಬಂದಿಗಳಿಗೆ ಭೇಟಿಯ ಮಾಡಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅವರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ರಾಜನಾಥ್ ಸಿಂಗ್ ರೌಂಡ್ಸ್ ಹಾಕಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ದಾಳಿಯಾಗಿ ಆಪರೇಷನ್ ಸಿಂಧೂರ ಸಕ್ಸಸ್ ಆದ ನಂತರ ಇದು ರಕ್ಷಣಾ ಸಚಿವರ ಮೊದಲ ಭೇಟಿಯಾಗಿದೆ. ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡಿ ಮತ್ತೆ ಅವರಿಗೆ ಶೇಕ್ ಹ್ಯಾಂಡ್ ಮಾಡೋದರ ಮೂಲಕ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳ್ತಾ ಇದ್ದಾರೆ. ನೀವು ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ದೀರಿ, ದಿಟ್ಟ ನಡೆಯನ್ನ ಕೂಡ ತೆಗೆದುಕೊಂಡಿದ್ದೀರಿ, ಮತ್ತೆ ಶಸ್ತ್ರಾಸ್ತ್ರಗಳು ಮತ್ತೆ ಯಾವ ರೀತಿಯಾದಂತಹ ಶಸ್ತ್ರಾಸ್ತ್ರಗಳು ಬಳಕೆ ಮಾಡಿಕೊಳ್ಳಲಾಗಿತ್ತು, ಮತ್ತೆ ಅದರ ಜೊತೆಗೆ ಡ್ರೋನ್ಗಳು ಯಾವ ರೀತಿಯಾಗಿ ಪಾಕಿಸ್ತಾನದಿಂದ ಬಂದವು ಅವುಗಳ ಅವಶೇಷಗಳನ್ನ ಕೂಡ ಅಲ್ಲಿ ಇಡಲಾಗಿದೆ. ಅವುಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ರಕ್ಷಣಾ ಸಚಿವರು. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಶ್ರೀನಗರದ ವಾಯು ನೆಲೆಗೆ ಭೇಟಿ ಕೊಟ್ಟಿರುವಂತದ್ದು ರಕ್ಷಣಾ ಸಚಿವರು. LOCಗೆ ರಕ್ಷಣಾ ಸಚಿವರ ಭೇಟಿಯಾಗಿದೆ. ಭೇಟಿಯಾಗಿ ಮತ್ತೆ ಅಲ್ಲಿ ಸಿಬ್ಬಂದಿಗಳ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಮತ್ತೆ ಧೈರ್ಯ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ನಿಮ್ಮೆಲ್ಲರ ಪರಿಶ್ರಮದಿಂದಾಗಿ ನಾವು ಯಶಸ್ವಿಯನ್ನ ಕಂಡಿದ್ದೇವೆ ಅಂತ ಹೇಳಿ ಶಭಾಷ್ ಅಂತಿದ್ದಾರೆ ಅಲ್ಲಿನ ಸೇನೆಯ ಸಿಬ್ಬಂದಿಗಳಿಗೆ. ಮತ್ತೆ ಪಾಕಿಸ್ತಾನ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿತ್ತಲ್ಲ, ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ಅವುಗಳ ಅವಶೇಷಗಳು ಏನಿತ್ತಲ್ಲ ಅವೆಲ್ಲವನ್ನ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಸಚಿವರು. ಅಂದ್ರೆ ಈ ಹಿಂದೆ ಆದಂಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ S-400 ಅನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇದೀಗ ರಕ್ಷಣಾ ಸಚಿವರು ಭೇಟಿ ಕೊಟ್ಟಿದ್ದಾರೆ, ಅದು ಕೂಡ ಜಮ್ಮು ಕಾಶ್ಮೀರಕ್ಕೆ. ಮತ್ತೆ ಭಾರತದ ಒಳಗೆ ಬಿದ್ದಂತಹ ಪಾಕ್ ಶೆಲ್ಗಳು ಏನಿದ್ವಲ್ಲ ಅವೆಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ, ವೀಕ್ಷಿಸಿದ್ದಾರೆ. ವಾಯುನೆಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಭದ್ರತೆಗಳ ಕುರಿತು ಸೇನಾಧಿಕಾರಿಗಳೊಂದಿಗೆ ಒಂದಷ್ಟು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಸಕ್ಸಸ್ಗೆ ಕಾರಣವಾದಂತಹ ಸೈನಿಕರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ. ಜೊತೆಗೆ ದಾಳಿಯ ವೇಳೆ ಬಾದಾಮಿ ಬಾಗ್ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಬಿದ್ದಂತಹ ಪಾಕ್ ಶೆಲ್ಗಳ ಅವಶೇಷಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಇವತ್ತು ಭೇಟಿ ಕೊಡ್ತಾರಾ ಇಲ್ವೋ, ಕ್ಯಾನ್ಸಲ್ ಆಗ್ಬಿಡುತ್ತೆ, ಈ ರೀತಿಯಾಗಿ ಒಂದಷ್ಟು ಅನುಮಾನಗಳನ್ನ ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ರು. ಮತ್ತೆ ಪಾಕಿಸ್ತಾನ ಗೊತ್ತಲ್ಲ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ, ಅದರ ನರಿ ಬುದ್ಧಿಯನ್ನ ಅದ್ರ ಪಾಡಿಗೆ ಅದು ಮುಂದುವರೆಸಿದೆ. ಬಟ್ ಆದರೆ ಎಲ್ಲೆಲ್ಲಿ ಅವಶೇಷಗಳು ಬಿದ್ದಿದ್ವೋ ಅವೆಲ್ಲವನ್ನ ಕೂಡ ಒಂದು ಕಡೆ ರಕ್ಷಣಾ ಸಚಿವರು ವೀಕ್ಷಣೆ ಮಾಡಿದ್ದಾರೆ. ಮತ್ತೆ ಸಿಬ್ಬಂದಿಗಳಿಗೆ ಧನ್ಯವಾದ ಅರ್ಪಿಸೋದರ ಮೂಲಕ ಮತ್ತೆ ಶಭಾಷ್ ಅಂದಿದ್ದಾರೆ.